ಐಟಿ ಉದ್ಯೋಗಿಗಳಿಗೆ ಸದ್ಯ ಉದ್ಯೋಗದ ಅವಧಿ ವಿಸ್ತರಣೆಯ ಆತಂಕ ಶುರುವಾಗಿದೆ. 14 ಗಂಟೆ ಕೆಲಸದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಸ್ತಾವನೆಯನ್ನು ಇಡಲಾಗಿದೆ. ಇದಕ್ಕೆ ಐಟಿ ಎಂಪ್ಲಾಯೀಸ್ ಯೂನಿಯನ್ ವಿರೋಧ ವ್ಯಕ್ತಪಡಿಸಿದೆ. ಮೀಟಿಂಗ್ ಕೂಡ ಮಾಡೋದಕ್ಕಿದೆ. ಬುಧವಾರ ಸಭೆ ನಡೆಸಿದ ಬಳಿಕ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನ ಭೇಟಿಯಾಗುವಂತ ಉದ್ದೇಶವನ್ನು ಹೊಂದಿದೆ. ಕೆಲಸದ ಅವಧಿ ವಿಸ್ತರಿಸಿದ್ರೆ 4 ದಿನ ಮಾತ್ರ ಕೆಲಸ, 3 ದಿನ ರಜಾ ಇರಬೇಕು ಅನ್ನೋದು ಐಟಿ ಯೂನಿಯನ್ ಯೋಚನೆ. ನೀವು ಟೈಮ್ ಜಾಸ್ತಿ ಮಾಡಿದ್ರೆ ರಜಾ ಜಾಸ್ತಿ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ವೀಕೆಂಡ್ 2 ದಿನ ಇದೆ, ಅದನ್ನು 3 ದಿನ ಮಾಡಿ ಟೈಮ್ ಜಾಸ್ತಿ ಮಾಡಿ. ಇಲ್ಲ ಅಂತಾದ್ರೆ ಟೈಮ್ ಜಾಸ್ತಿ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಥವಾ ನಮ್ಮ ವಿರೋಧ ಇದೆ ಅಂತ ಐಟಿ ಕಂಪನಿಯ ವರ್ಕರ್ಸು ಈಗ ಸಿಡಿದೆದ್ದಿದ್ದಾರೆ ಈ ಪ್ರಸ್ತಾವನೆಗೆ. So this issue, the health issues that are already so messy, and now they want to make it even more, right? So think about it. This issue affects every IT sector employee. The proposed new law, which is to make us work more than 14 hours a day. So which is already they are getting unofficially. They will make us do it officially and demand even more unofficially, right? So think about it. When we relax now, we only have to do double work tomorrow. How many health issues are there in IT sector employees? ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಫೋನ್ ಸಂಪರ್ಕದಲ್ಲಿ. ಸತ್ತಾರ್, ಈಗ 14 ಗಂಟೆಯ ಪ್ರಸ್ತಾವನೆಗೆ ವಿರೋಧ ಮಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ವಿರೋಧದ ಸಂದರ್ಭದಲ್ಲಿ ಈ ಅಮೆರಿಕ, ಬ್ರಿಟನ್ನಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ ಕೆಲ ಕಂಪನಿಗಳಲ್ಲಿ. ಅಂದ್ರೆ 4 ದಿನ ಕೆಲಸ, 3 ದಿನ ರಜಾ. ಸೊ ಇದರ ಪ್ರಸ್ತಾವನೆಯನ್ನ ಎಂಪ್ಲಾಯೀಸ್ ಇಡ್ತಾ ಇದ್ದಾರಾ ಹೆಂಗೆ? ರಕ್ಷತ್, ಖಂಡಿತವಾಗಿಯೂ. ಯಾಕಂದ್ರೆ ಹಾಂಗ್ಕಾಂಗ್ ಆಗಿರ್ಬೋದು, ಇತರ ದೇಶದಲ್ಲಿ ಈ ಒಂದು ಪ್ರಸ್ತಾವನೆ ಅಲ್ಲಿ ಏನು ಬಂದಾಗ ಸಂದರ್ಭದಲ್ಲಿ ಕೂಡ ಅದಾದ ನಂತರ ಒಂದಿಷ್ಟು ಎಂಪ್ಲಾಯೀಸ್ ಆ ಒಂದು ಆಂಗಲ್ ಅಲ್ಲಿ ಕೂಡ ಕೆಲಸ ಕೂಡ ಮಾಡಿದ್ರು. ಅಂದ್ರೆ ಹಾಂಗ್ಕಾಂಗ್ ನಲ್ಲಿ 12ವರೆಗೆ ಕೆಲಸ ಮಾಡ್ಬೇಕಂದ್ರೆ ಟೋಟಲ್ 60 ಗಂಟೆ ಕೆಲಸ ಮಾಡ್ಬೇಕು ಅಂತ ಒಂದು ಇದು ಅಪ್ರೋಚ್ ಇತ್ತು. ಆ ಒಂದು ಸಂದರ್ಭದಲ್ಲಿ ಕೆಲಸ ಮಾಡಿತ್ತು ಕೂಡ. ಅದಾದ ನಂತರ ಅವರ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಪ್ರಾಬ್ಲಮ್ ಆಗಿತ್ತು. ಖುದ್ದು WHO ಹಾಗೂ LBO ಏನು ಒಂದು ಸ್ಟಡಿ ಕೂಡ ಮಾಡಿತ್ತು. WHO ಸ್ಟಡಿ ಮಾಡಿದ ಸಂದರ್ಭದಲ್ಲಿ ಕೂಡ ವರ್ಲ್ಡ್ ಲೇಬರ್ ಆರ್ಗನೈಸೇಷನ್ ಕೂಡ ಒಂದು ಸ್ಟಡಿ ಮಾಡಿತ್ತು. ಈ ಒಂದು ಸಂದರ್ಭದಲ್ಲಿ ಆ ರೀತಿ ಕೆಲಸ ಮಾಡಿದ ಎಂಪ್ಲಾಯಿ ಅವರು ಸ್ಟ್ರೋಕ್ಗೆ ಒಳಗಾಗಿ, ಒಂದು 35% ಎಂಪ್ಲಾಯಿ ಸ್ಟ್ರೋಕ್ಗೆ ಒಳಗಾಗಿ ಇದು ಸಾವಿಗೂ ಕೂಡ ಕಾರಣ ಆಗಬಹುದು ಕೂಡ ಒಂದು ಸ್ಟಡಿ ಕೂಡ ಮಾಡಿತ್ತು. ಅದಾದ ನಂತರ KCC ಕೂಡ ಸ್ಟಡಿ ಕೂಡ ಇದೇ ರಿಪೋರ್ಟ್ ಬಂದಿತ್ತು. ಅಂದ್ರೆ ಈ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಾಡುವ ಕೆಲಸ ಕೂಡ ಒತ್ತಡಕ್ಕೆ ಕಾರಣ ಆಗಬಹುದು. ವಾರದಲ್ಲಿ 3 ದಿನ ಕೆಲಸ ಏನ್ ಮಾಡ್ತಿದ್ದಾರೆ IT ಎಂಪ್ಲಾಯ್, ಕೆಲ ಎಂಪ್ಲಾಯ್ ಬೇಡಿಕೆ ಇಟ್ಟಿದ್ದಾರೆ. ನಮ್ಗೆ ಹೆಚ್ಚುವರಿ ಕೆಲಸ ಮಾಡೋದಾದ್ರೆ 3 ದಿನ ರಜೆ ಕೊಡಿ ಅನ್ನೋ ಕೂಡ ಬೇಡಿಕೆ ಇಟ್ಟಿದ್ರು ಕೂಡ ಅದು ಕೂಡ ಮುಂದಿನ ದಿನ ಹಂತದಲ್ಲಿ IT ಎಂಪ್ಲಾಯ್ ಮೇಲೆನೆ ಎಫೆಕ್ಟ್ ಆಗ್ಬಹುದು. ಅವರ ಇದು ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ಬಹುದು. ಒಂದು ಡಿಪ್ರೆಷನ್ ಕೂಡ ಕಾರಣ ಆಗ್ಬಹುದು ಕೂಡ ಈಗಾಗಲೇ ವರದಿ ಕೂಡ ಹೇಳಿರುವಂತದ್ದು. ಈ ಪ್ರಸ್ತಾವನೆ ಅವರು ಇಟ್ಟಿರೋದು ಅನಿವಾರ್ಯವಾಗಿ ಇಟ್ಟಿರೋದು ಹೊರತಾಗಿ ಅವರಾಗಿ ಸ್ವ ನಿರ್ಧಾರದಿಂದ ಅಲ್ಲ. ಅಂದ್ರೆ 14 ಗಂಟೆ ಕೆಲಸ ನೀವು ಏನು ಪ್ರಸ್ತಾವನೆ ಇದೆ, ನೀವು ಇದು ರೂಲ್ಸ್ ಜಾರಿ ಮಾಡಿದ್ರೆ ನಾವು 4 ದಿನ ಮಾತ್ರ ಕೆಲಸಕ್ಕೆ ಬರ್ತೀವಿ ಅನ್ನೋ ಅನಿವಾರ್ಯವಾಗಿ ಪ್ರತಿಭಟನೆ ಮೂಲಕ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದರ ಹೊರತು ಅವರು ಕೂಡ ಸ್ವ ಇಚ್ಛೆಯಿಂದ ಈ ರೀತಿ ಬೇಡಿಕೆ ಇಟ್ಟಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುವಂತೆ ನಗರ ಅಂದ್ರೆ ಬೆಂಗಳೂರಿನಂತ ನಗರದಲ್ಲಿ 14 ಅವರ್ ಕೆಲಸ ಮಾಡ್ಬೇಕಾದ್ರೆ ಒಬ್ಬ ಎಂಪ್ಲಾಯಿ ಮಿನಿಮಮ್ 20 ಅವರ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ಎಂಪ್ಲಾಯಿ 14 ಗಂಟೆ ಕೆಲಸ ಮಾಡ್ಬೇಕಾದ್ರೆ 2 ಅವರ್ ಸಂಚಾರ ದಟ್ಟಣೆಯಲ್ಲಿ, 2 ಅವರ್ ಟ್ರಾಫಿಕ್ ನಲ್ಲಿ. ಈಗ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.